ನೋಡಿವ ಮುಂಜಾಳೆ ಎದ್ದು ಎರಡು ಮಕ್ಕಳು ಯಾಕಡೆ ಹೋಗ್ತಾವು ಏನು ಸುದ್ದಿವೋ ನೌಕರಿ ಅಂತೇಳಿ ನೌಕರಿ ಹುಡುಕ್ಲು ತಿರ್ಗಲ್ಕತ್ತಾವ ಅವ್ರ ಹಣೆ ಬರ್ದಾಗ ನೌಕರಿ ಅದನೋ ಇಲ್ಲೋ ಬಿಡ್ರಪ್ಪ ಎಲ್ಲ ಬಿಟ್ಟು ಒಕ್ಕಲ್ತನ ಮಾಡಿರತ್ತೀನಿ ಬರೀ ಊರಾಗ ತಿರುಗಾಡ್ತಾರ ಹೊರಗೆ ಏನು ಅದು ಬಂದು ಹೇಳಂಗಿಲ್ಲ ಬಿಡಂಗಿಲ್ಲ ಇವ್ರಿಗೆ ಮುದ್ದು ಮಾಡಿ ಬೆಳೆಸೋದ ತಪ್ಪು ಮಾಡಿದನು ಏನು ಕಷ್ಟ ಬಂದರು ದೇವ್ರ ನನಗೆ ಕೊಡಪ್ಪ ಮಕ್ಕಳು ಕೊಡಬೇಡ ಅಂತ ಬೇಡ್ಕೊತೀನಿ ದೇವ್ರಿಗೆ ಆ ಕಷ್ಟ ಕೊಡಾಕೆ ಹತ್ತು ಬಿಟ್ರ ಮಕ್ಕಳು ಏನು ಹೇಳ್ಬೇಕು ಏನು ಬಿಡ್ಬೇಕು ಸಾಕಾಗಜ್ಜವ ಎಲ್ಲಿ ಹೋಗ್ಯಾರ್ರಿ? ಭಾಳ ಹೊರಗೆ ಹೋಗ್ಯಾನಪ್ಪ ಯಾಕೆ ಹೊರಗೆ ಹೋಗ್ಯಾನ್ರಿ. ಹೌದು ಇದೇ ಒಂದ್ 50,000 ರೂಪಾಯಿ ಕೊಟ್ಟಿದ್ದವನಿಗೆ ಅದಕ್ಕೆ ಇವತ್ತು ಕೊಡ್ಬೇಕಾಗಿತ್ರಿ ಅವ್ರ ರೊಕ್ಕ. ನಾ ಹೆಂಗೆ ಮಾಡ್ಲಿ 50,000 ರೂಪಾಯಿ ನೀ ಅದು ಕೊಟ್ಟಿ ಏಪ್ಪ ಏನೋ ಹೊಲಕ್ಕೆ ಲಾಗೋಡಿ ಮಾಡ್ಲಕ್ಕ ಮನ್ಯಾಗ ಜರ ಹೈರಾಣ ಅದ ದವಾಖಾನಿ ಅಂತೇಳಿ 50,000 ರೂಪಾಯಿ ತಂದ್ರಿ. ಅಲ್ಪ ಹೊಲಕರ ತರ್ಲಿ ಅವ್ರ ಮನೆಗಾರ ತರ್ಲಿ ದವಾಖಾನೆಗಾರ ತರ್ಲಿ ಮನ್ಯಾಗ ನಾನು ಹಿರೇ ಮನುಷ್ಯ ಅದೇ ನನಗೆ ಗೊತ್ತಿಲ್ಲ ನಮಗೆ ಕೇಳ್ಕೊಡ್ಲಿಕ್ಕೆ ಬರಲ್ಲ ರೊಕ್ಕ ನೀವು ಕೇಳಾರ್ದ ಕೊಟ್ಟಿಕರ ಜರ ಲೇಟ್ ಆಗ ನಮ್ಮ ಮನೆಗೆ ಬಂದು ಬಿಡ್ತೀರಿ. ಏನ್ರಿ ಕೈಲೇ ಕೊಟ್ಟು ಕೇಸಿಂದ್ರ ಮತ್ತ ನಿಮ್ ತನ ಬರ ನೀವು ಹಾರಾಡ್ತೀರಿ ಏನು? ಮರ್ಯಾದೆ ಕೊಟ್ಟಿದೇವ್ರಿ, ಮರ್ಯಾದೆ ಹೊಳಿ ಕೊಡ್ಬೇಕು. ಇಲ್ಲ ಊರಾಗ ಬರೋಣ ಅಲ್ಲೇ ಹಿಡಿದು ಕಟ್ತೀನ್ರಿ ಅಲ್ಲಿಂದ ಅವನಿಗೆ. ಯಾಕೆ ಅವ್ರಿಗೆ ಯಾಕೆ ಕಟ್ತೇಪ್ಪ ಕೊಟ್ಟಿದ್ ರೊಕ್ಕ 4 ದಿನ ತಾಳ್ ತಗೋ ಎಲ್ಲಿ ಹೋತಾವ ನೀನ್ ರೊಕ್ಕ ಮತ್ತ ಹಂಗ ಹೇಳ್ರಲ್ಲ ಹಂಗೈತಿ ಹಿಂಗೈತಿ ಹಾರಾಡ್ತಿರಲ್ಲ ಮತ್ತ ಕೇಳ್ಬೇಕು ಮನ್ಯಾಗ ಅವ್ರ ತಾಯಿ ಇಲ್ಲ ಗೊತ್ತಿಲ್ಲ ನಿಮ್ಗ ತಾಯಿ ಹೇಳವ್ರಿಗೆ ಅಂತೇಳಿ ಅದಕ್ಕೆ ಹೇಳಲ್ಕತ್ತೀನಲ್ರಿ ನಿಮ್ಗ್ ಕುಲ್ಲಾನ ಹೇಳ್ದಲ್ಲ ಲಾಗೋಡಿಗೆ ಮನ್ಯಾಗ ಹೈರಾಣ ಅದ ಹೋಗಪ್ಪ ನೀ ಏನ್ ಅವ್ರಿಗೆ ಕಟ್ ಹಾಕೋದು ಎರಡು ಕೊಟ್ಟೆ 50,000 ಇಲ್ಲ 50,000 ರೂಪಾಯಿ ಆಯ್ತು ಹೋಗು ನಾಳೆಗೆ ತಂದು ಕೊಡ್ತೇವ್ ನಾ ಜೀವ ತರತಕ್ಕ ನನ್ನ ಮಕ್ಳು ಗೂಳಿಯಾಗಿ ಮರೀಲಿ ನಾ ಯಾವತ್ತು ಬಿ ಅವ್ರಿಗೆ ತರಂಗಿಲ್ಲ ಹೋಗ್ ನಾಳೆಗೆ ತಂದು ಕೊಡುವತ್ ಹೇಳ್ರಿ. ಸಾಲ ಕೊಟ್ಟ 50,000 ರೂಪಾಯಿ ಮನೆಗೆ ಬಂದಾನ ಅಲ್ಲ 50,000 ರೂಪಾಯಿ ಸಾಲ ಕೊಟ್ಟಾನಂತ ಪಾರ ಒಂದ್ ಜರ ಮನೆಗೆ ಹೇಳಿಲ್ಲಲ್ಲ ನನಗ ಬರ್ತಡೆ ಅವನಿಗೆ ಕೇಳ್ತೀನಿ. ಯಾಕಪ್ಪ ಯಾಕಡೆ ಹೋಗಿದ್ದಿ? ಇಲ್ಲೇ ಹೊರ ಹೋಗಿ ಹೇಳ ಅಲ್ಪ ಅವ ಶೆಟ್ಟಿ ಬಂದಿದ್ದ ಇಲ್ಲಿಗೆ. ಶೆಟ್ಟಿ ಬಂದಿದ? ಯಾವ ಶೆಟ್ಟಿ? ನೀ ಯಾರ ಬಲ್ಲ 50,000 ರೂಪಾಯಿ ತಂದಿ ಆತಲ್ಲ ನಾನು ಇಸ್ಕೊಂಡಿಲ್ವಾ? ಯಾರೋ ಹೇಳಿದವ. ಏನ್ ಅವ ಸುಳ್ಳ ನೀ ಸುಳ್ಳ ಮನೆಗೆ ಬಂದಾನ ಇಲ್ಲಿಗೆ 50,000 ರೂಪಾಯಿ ಉಳ್ಳಿಲ್ಲ ಅಂದ್ರೆ ಅವ್ರು ಊರಾಗ ಬಂದ್ರೆ ಹಿಡಿದು ಕಟ್ಟಿ ಹಾಕ್ತೇನೆ ಇಬ್ರಿಗೆ ಅಣ್ಣ ತಮ್ಮರಿಗೆ ತಾನ ಹಿಂಗೇನು ಅದಾವ ಅಲ್ಲಿ ಮಾಡಿ ಅಲ್ಲಿ ಒಂದು ಮ್ಯಾಗಿನ ತಳಿ ಹುಡುಗಿನ ಲೋ ಮಾಡತ್ತಿಲ್ಲ ಆಕಿ ಬೆನ್ ಎತ್ತೀನಿ ಬೆನ್ ಎತ್ತಿ ಅಕ್ಕಿ ಸಲ ಹೋಗಿ ದಿನೇ ಆಗಿತ್ತ ಮತ್ತೆ ನನಗೆ ಗೊತ್ತಾಗಬಾರ್ದಂತೇಳಿ ಅವ್ನ ಕಡೆ ಒಂದು 50,000 ರೂಪಾಯಿ ಇಸ್ಕೊಂಡಿ. ಅಲ್ಲ ನೀನು ಚಂದ ಮಾಡ್ಲಿ ನೆರೆ ಹಣ ಎತ್ತಲಿ ಮನೆಗೆ ತಂದು ಏನಾರ ಮಸೂಟಿಗೆ ಮಾಡ್ತಾನಂದ್ರ ಪೋರಿ ಬೆನ್ ಹತ್ತು 50,000 ರೂಪಾಯಿ ಹಾಳು ಮಾಡಿದಿ ನೀನು ಮಣ್ಣಾಗಿಟ್ಟ ಮನ್ಯಾಗ ಹುಡುಕ್ಲಿ ನಿನಗ ಮಕ್ಕಳಿಗೆ ಮುದ್ದಲೆ ಬೆಳೆಸಿ ಇದೇ ಬೇಕಾಗ್ಯದ ನಾನು ನೋಡೋದಿದೆ ಅದ ನನ್ನ ಕಣ್ಣಿನ ಯಾವ ನಾನು ಬಡಿ ನೀ ಕೊಲ್ಲ ಯಾಕಾರ ನನ್ನ ಹಡುತ್ತಾ ಇದೆ ಆದ್ರೆ 50,000 ಕೊಟ್ಟು ಬಿಡು. ಅಯ್ಯವ್ವ ನಾ 50,000 ನಿನಗೆ ಕೊಡುದಾ? ಮತ್ತೆ ಅವ್ನಿ ಅದೇ ಎತ್ತೇನ ಧೈರ್ಯ ಅವ್ನ ಕಡೆ ಇಸ್ಕೊಂಡೇನಿ ನನ್ನ ಅಡ್ಯಾರಕ್ ಬರುವಲ್ಲ ಅಲ್ಲಿ ಅಲ್ಲಿ ಹೋದ್ಯಾರ ನನ್ನ ಕಟ್ಟಿ ಹಾಕಿ ದಬಾದ್ ಬರ್ದು ನಾನು ಕೊಂದ್ರ ಅಂದ್ರೆ ಅವಾಗ ಒಬ್ಬ ಕಡೆ ಕೂತ ಹತ್ತಿ ಅನಿಲಿ ಅಂದ್ರ ನೀ ಹುಡುಗಿ ಬೆನ್ ಹತ್ತಿ ಇವತ್ತು 50,000 ಹಾಳು ಮಾಡಿ ಇನ್ನು ನಾಳೆಗ 1,00,000 ಹಾಳು ಮಾಡ್ತಿ ಇದ್ದು ಅಂತ ತಮ್ಮಗೂ ಅದೇ ಕಲಿಸಿಡ್ತಿ ಇಬ್ರು ಕಾಲ್ತೇನೆ ಹುಡುಗಿಯಾರ ಬೆನ್ ಹತ್ತಿ ಹಾಳು ಮಾಡೋರು ಏನ್ ಇಡವ್ರ ಸಂಸಾರ ಬಿಡವಾ ಜೀವನದಾಗ ಏನೈತಿ ಅಪ್ಪ ಆಸ್ತಿ ಗಳಿಸ್ಯಾನ ಅದನ್ನ ಎಂಜಾಯ್ ಮಾಡಿ ಸಾಯ್ದೈತಿ. ಓ ನನ್ನ ಕರ್ಮ ಮಕ್ಕಳು ದುಡ್ದು ಆಸ್ತಿ ಮಾಡೋದು ನೋಡೀನಿ ಈಗಿನ ಕೆಲವೊಂದು ಮಕ್ಕಳು ಬರೀ ತಂದೆ ತಾಯಿ ಆಸ್ತಿ ಮ್ಯಾಗನ ಎಲ್ಲ ದಾರಾದೇಕ ಮಾಡೋದನ್ನ ಆಯ್ತು ನಿಮ್ಮ ಹಣೆ ಬರ ದುಡ್ಯಾವ್ರು ಇಲ್ಲ ನಿಮಗೆ ಮುದ್ದಿಲೆ ಬೆಳೆಸಿ ಏನು ಯಪ್ಪ ನನಗೆ ಸುಖ ಸಿಗ್ತದೇನಿಲ್ಲ. ಏ ಅವ್ವ ನನ್ಗೇನು ಕಾಲ ನಿನ್ನ ಮಗ ಬೇಕಾರ ಕೊಡು ಇಲ್ಲ ಅಂದ್ರೆ ಬಿಡ ನಾ ಈ ಸದಾ ಸಾಯ್ತಲ್ಲ ನಾವು ಆತಲ್ ಮಾತ್ಯಾಗ ಏನ್ ಮಾತು ಹೇಳ ನನಗ ಹೌವ ಹೆಂಗೆ ಮಾಡೋದು ಮಗನ್ಕಿಂತ ಹೆಚ್ಚಿಂದ ಅಲ್ಲ ರೊಕ್ಕ ಅಲ್ಲ ಇದು ಚಲೋದಕ್ಕೆ ಏನ್ರ ಹಾಳು ಮಾಡಿದ್ರೆ ಹೆಂಗಾರ ಇದು ಹುಡುಗಿ ಬೆನ್ ಹತ್ತದ ಇದಕ್ಕೆ ನಾ ಸಪೋರ್ಟ್ ಮಾಡ್ದಂಗೆ ಆಕೈತಿಲ್ಲ ಆದ್ರೆ ಹೋಗ್ಬಿಡು ಒಂದ್ಸಲ ಏನು ನೋಡ ನಿನಗೆ ಹೇಳ್ತೀನಿ ಇದು ಲಾಸ್ಟ ನೀ ಯಾವತ್ತೂ ಲಪಡ ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡಿ ಅಂತ ನಿನಗೆ ಹೋಗ್ರಿ ಬಿಡು ಅಂತ ಎಲ್ಲೇನ ಇಷ್ಟು ತಂದು ಕೊಡ್ತೀನಿ 50,000 ರೂಪಾಯಿ ಇನ್ನು ಮುಂದೆ ತಮ್ಮನ ಹಿಡ್ಕೊಂಡು ಹೊಲ್ದಾಗ ಕೆಲಸ ಮಾಡಿದ್ರೆ ಹಣೆ ಬರ ಚಲೋ ಆತ ಇಲ್ಲ ಅಂದ್ರೆ ನಿನ್ನ ಉರ್ಲ್ ಹಾಕೇ ಬಿಡ್ತೀನಿ ನಿನ್ನ ಆಟಾಚಿ ಹುಡುಗಿ ಬೇಡ ಹತ್ತಲಿ ಹಾಳು ಹಾಲ್ಕತ್ತದಿ ನಿನ್ನ ಹಣ ಎತ್ತಲಿ 100 ವರ್ಷದಾಗ ಬಾಗ ಹುಡುಗರು ಸಾಯಕತ್ತಾರ ಹುಡುಗಿಯರ್ ಬೆನ್ನ ಹತ್ತಿ ನನ್ ಚಂದ ಮಾಡ್ಲಿ ನಡಿ ಅದಿಲ್ಲ ಗೊತ್ತಾನಿಲ್ಲ ಏನೋ ಚಂದ ಏನು ಗನಂದಾರ ಕೆಲಸ ಮಾಡಿ ಬಂದ ನೋಡ್ ಕಲ್ಲರ್ ಹೋಗ ಇಲ್ಲ ಇನ್ನ ಮನ್ಯಾಗ ಸಣ್ಣ ತಾಂಬದ ಅನ್ನೋದು ಅರಿವಿಲ್ಲ ನಿನ್ನ ಬುದ್ಧಿ ಆ ಮಗ ಕಲ್ತು ಅದನ್ನು ಹಾಳಕತಿ ಹೋಗ್ತಲ್ಲ ನಡಿ ನಾ ಚಂದ ಮಾಡ್ಲಿ ಯವ್ನ ಹ್ಯಾಂಗ ಮಾಡ್ಲಿ ಯವ್ವ ಹುಡುಗಿ ಬೆನ್ನತ್ತು 50,000 ರೂಪಾಯಿ ಸಾಲ ಮಾಡ್ಯಾನವ ಇದ್ದಟ್ಟು ಹೊಲ ಮಾಡ್ದನಂದ್ರ ಎಲ್ಲಿ ಹೋಲ್ ಯವ್ವ ಆ ಸಣ್ಣ ಪಾರ್ಕಿ ಬೇಕಂದ್ರೆ ನಾವು ಅದೇ ಮಾಡ್ದನಂದ್ರ ಏನು ಹಡ್ದು ಹಡ್ಲಾರ್ದ ನೋಡು ಭೂಮಿಗೆ ಎಂತ ಮಕ್ಕಳು ಹುಟ್ಟಿದ್ರೆ ಅಟು ಹುಟ್ಲಾರ್ದ ಇದ್ರೆ ಅಟು ಹುಡುಗ್ಯಾರ ಬೆನ್ನ ಹಾಳಾಕಿ ಬಾಡೆ ಇದು ಒಂದ್ಸಲ ನಿಂತ ಮಾಡ್ತೀನಿ ಇನ್ನೊಂದ್ಸಲ ಬರ್ಲಿ ಅಂತ ಲಪಡ ನಿಂದ ಅವ್ವ ಬಡದ್ರ ಬಡಿವರಕ್ಕ ಅವನ ಕಡೆ ಬಡಿಸ್ಕೋದ್ರಾಗ ಒಂಥರ ನೆಮ್ಮದಿ ಇರ್ತೈತಿ ಆದ್ರ 50,000 ರೂಪಾಯಿ ಕೊಟ್ಟಾವ ನಾನು ಕಟ್ಟಿ ಬಡ್ದು ಅಂದ್ರ ಅದ್ರ ನೆಮ್ಮದಿರಾಗಿಲ್ಲ ನಮ್ಮವ್ ಬಡಿಲಿ ಹೊಡಿಲಿ 50,000 ನನ್ನ ಧೈರ್ಯ ಮುಟ್ಟಿಸ್ತಾಳ ಮತ್ತೆ ಇದೊಂದು ಸಾಲ ಮುಡಿತಾರ ಆತ ಮತ್ತೊಂದು ಮಾಡೋದೈತಿ ಮತ್ತೆ ಹಿಂಗ ಬಡಿಸ್ಕೋದೈತಿ ಮತ್ತೆ ಅದ ಮಾಡೋದೈತಿ ನಮ್ಮ ಮಯೂರ್ ಮಠ ನಾ ಅಂಜಂಗಿಲ್ಲ ಎಂಜಾಯ್
ಎಷ್ಟಂತ ಮಾಡಕ್ ಹೋಮರ ಒಬ್ಬನ ಇವ್ ಆನೆದ್ದಾವ್ ಏನ್ ಬರೀ ಊರು ರಾಜ್ಯ ತಿರುಗತನ ಏನ್ ಕೆಲಸ ಮಾಡಂಗಿಲ್ಲ ಏನಿಲ್ಲ ಯಾವ ಹೇಳಪ್ಪ ಆತ ನೀರ್ ಉಣ್ಸೋದು ಮುನ್ಸ್ ಬಂದ್ ಏನ್ ಮಾಡ್ಲಿ ಯಾವ ಮತ್ ಮಾಡ್ಬೇಕಲ್ಲ ಒಬ್ಬನೇ ಹಣೆ ಬರಕ ನನಗ ಒಬ್ಬನಿಗೆ ಹಡದಿ ಒಬ್ಬನಿಗೆ ಹಡದಿ ಮನಾರ್ ಇಬ್ರು ಗಣಸ್ ಮಕ್ಳು ಹಾಡ್ದೇನೆ ಅದು ಯಾವ್ದಾರ್ಗ ಹೋಗಿ ಹಣಿ ಹೊಡೆದಿಲ್ಲ ಮುತ್ತಿನಂತ 2 ಗಂಡ್ ಮಕ್ಳು ಕೊಡ್ತತಿ ಎಷ್ಟೋ ಖುಷಿ ಆಗಿ ನಿಮ್ಮ ಅಪ್ಪ ಊರಿಗೆ ಪೇಡೆ ಹಂಚಿತ್ತು ಏನ್ ಕೇಳ್ತಿ ಹಂಚನ ಅವ ಇದ್ದು ಇರ್ಲಾರ್ದಂಗ ಏನ್ ಮಾಡ್ತಾನವ ಮತ್ ಅವನಿಗೆ ಸಪೋರ್ಟ್ ಮಾಡ್ತೀನಿ ಇಲ್ಲಿ ಕೇಳಪ್ಪ ಏನೋ ಸುದ್ದಿ ನಿನಗೆ ಹೇಳ್ತೀನಿ ಮತ್ತೇನತವ ಆ ಶೆಟ್ಟಿ ಇಲ್ಲ ನಮ್ಮ ಊರಾಗ ಅವನ ಬಲ್ಲಿ 50,000 ರೂಪಾಯಿ ರೊಕ್ಕ ತಂದ ಯಾರ ಅಣ್ಣ ಬರೇ ಇದೇ ಲಪಡ ಆಯ್ತು ನೋಡ ಒಂದು ಒಂದ್ ಮಗಿನ ಒಂದ್ ಮಾಡ್ತಾನ ಮತ್ತೆ 50,000 ರೂಪಾಯಿ ಸಾಲ ತಂದ ಎದಕ್ ಹಾಕ್ಯಾನ ಗೊತ್ತೇನು ಅವನಿಗೆ ಹಾದಲ್ ಆಗೋಡಿ ದವಾಖಾನಿ ಅಂತ ಹೇಳ್ಯಾನಂತ ಇವನ್ ನೋಡಿದ್ರ ಹೋಗಿ ಅದ ಯಾವ್ದಾನೆ ಹುಡುಗಿ ಅದಾನೋ ಏನ್ ಹೆಣ್ಮಗಳ ಅದಾನೋ ಹೋಗಿ ಅಲ್ಲಿ ಹೋಗಿ ಆಕಿನ ಹಿಂದೆ ಬ್ಯಾನ್ ಹತ್ತಿ ರೊಕ್ಕ ಮಾಡ್ತಾನ ಓ ನಿನ್ನ ಏನ್ ಲಪಡ ನೀನು ಅವನಿಗೆ ಸಪೋರ್ಟ್ ಮಾಡ್ತೇವ ಒದ್ 4 ಬುದ್ಧಿ ಹೇಳೋದಾಗವಲ್ ನನ್ ಕೈಲಿ ತಿರುಗಿಟ್ಟು ದೊಡ್ಡ ಕಂಬಿ ಬೆಳೆದಂಗ ಬೆಳೆದ್ ನಿಂತಾನ ಸಣ್ಣ ಬೆರಕಲ್ಲಿ ಇಟ್ಟ ಇದು ಬೆಳೆಸುವಂತ ಬಂದೆ ಅವನಿಗೆ ಅಲ್ಪ ಅವನಿಗೆ ಹೇಳ್ತಾನ ಹೊಡಿ ಬಡಿ ಮಾಡಿ ಬೈದು ಕಳ್ಸಿನಿ ಇದೊಂದ್ಸಲ ಹೆಂಗಾರ ಮಾಡಿ ಅದೊಡ್ ಸಾಲ ತುಂಬಿ ಕಡಿಗೆ ಮಾಡೋಣ ಶೆಟ್ಟಿ ಊರಾಗ ಬಂದ್ರೆ ನಿಮ್ 2 ಮಕ್ಳಿಗೆ ಕಟ್ತೀನಿ ಅಂತಾನ ಈಗ ಅವಂದ್ ಹಂಗ್ ಮಾಡ್ಯಾನ ಏನು ಮಾಡ್ಯಾರ್ದ ಅವ್ನು ಕೂಡ ತಾನು ಮಾಡತ್ತ ಅಮ್ಮಗ್ ಶಿಕ್ಷೆ ಬ್ಯಾಡಪ್ಪ ಅದೊಂದ್ 50,000 ರೂಪಾಯಿ ಕೊಟ್ಬಿಡು ನೀ ಏನು ಮುಂದ್ ಹೊಡೆದ್ರ ಹಿಂದೆ ನಗತಾನವ ಮತ್ ಅಂತವನಿಗೆ ಇದು ಮಾಡ್ತೀನಿ ಒಯ್ದು ಆ ಊರ ಸಾಲ ಎಲ್ಲ ಲಪಡ ಮಾಡ್ತಾನ ಅವನಿಗೆ ಬಂದವ್ರಿಗೆಲ್ಲ ರೊಕ್ಕ ಕೊಟ್ಟು ಕಳಿಸ್ತೀನಿ ಅಲ್ಪ ಅವ್ ಹೊಡೆದ್ರು ನೊಕ್ಕೋತೆ ಇರ್ತಾನ ನೊಕ್ಕೋತಿದ್ದೇನೆ 3 ಲೋಕ ನುಂಗುಲ್ಕತನು ನಮ್ಮನ್ನ ಸಾಲ ತೊಂಬರ್ತೀನಿ ಇವತ್ತು ಅಂದ ನಾಳೆಗೆ ಲಾಕ್ ತರ್ತಾನ ಅದೇ ಒಂದು ಎದಿಗುದಿ ಹತ್ತದ ಏನ್ ಮಾಡ್ತೀನಿ ಇವ ಹಿಂಗೆ ಆದ್ರ ಹುಡುಗಿ ಬೆನ್ ಹತ್ಯ ಸಾಯಂಗ್ ಕಾಣ್ತಾನ ಈಗ ಇಬ್ಬರಿಗೆ ಎಲ್ಲಾರು ಹೆಣ ತೆಗೆದಕ್ಕೆ ಮದುವೆ ಮಾಡ್ತೀನಿಪ್ಪ ಏನು ಚಂದ ಇರಾಕತ್ತೀರಿ ನೀವು ಅವನಿಗೆ ಮಾಡೋ ಮೊದಲು ಅವನಿಗೆ ಮಾಡು ಇಬ್ರಿಗೆ ಒಮ್ಮೆ ನೋಡ್ಲಿಕ್ ಹೋಗ್ತೀನಿ ಎಲ್ರಿ ಯಾರಿಗಾರ ಹೇಳ್ತೀನಿ ಹೆಣ್ಣು ನೋಡ್ಲಿಕ್ ಹೋಗಿ ಈಗ ಸಿಕ್ಕು ಎಲ್ರಿ ಅಂದ್ರೆ ಇಬ್ಬರದು ಒಂದೇ ಅಂದ್ರದಾಗ ಮಾಡ್ಬಿಡ್ತೀನಿ ಯಪ್ಪ ಸಾಕಾಯ್ತದ ಕರ್ಮ ಸುಮ್ಮ ಒಂದ್ ಮನಿ ಹೆಣ್ಮಕ್ಳ ಜೀವನ ಹಾಳು ಮಾಡಿಟ್ಟಿ ಅವನಿಗೆ ಯಾಕೆ ಮದುವೆ ಮಾಡ್ತಿ ಹಿಂಗ ತಿರುಗಲವ ಅಲ್ಪ ಅದು ಹೆಂಗಾರ ಆತ ಈಗ ಮನ್ಯಾಗ ಆಕಿನಿ ಮತ್ತೆ ಹೇಳ ಹೆಂಗು ಆಕೆ ಹೆಂಗು ಇಬ್ರು ಹೆಣ್ಮಕ್ಳಾರ ಸಾದರತ್ ಹೇಳ ಇರ್ಲಾಕನು ಮನಿ ಹೆಣ್ಮಗಳು ಒಬ್ಬಾಕಿನ ನನಗೆ ನಾದಿನಿ ಒಬ್ಬಾಕಿ ನಿಮಗೆ ಸಾದರತ್ತಿ ಆಕೆಗೆ ಕೇಳ್ತೀನಿ ಇಬ್ಬರಿಗೆ ಒಂದೇ ಮನೆ ತೆಗೆದು ಮಾಡ್ತೀನಿ ಹೆಂಗಾರ ಮಾಡಿ ಸಂಸಾರ ಗುಂಡಕ್ ಮಾಡ್ಕೊಳನ್ರಿ ನೋಡವ ಅದು ಮನೆಯಿಂದ ತೆಗಿತಿದಿ ಅವ್ರಿಗೆಲ್ಲ ಗೊತ್ತೈತಿ ವಾನ್ ಹೆಂಗದಾನ ಅಂತೇಳಿ ಕೊಡ್ತಾರಲ್ಲ ನೋಡು ಕೊಡ್ತಾ ಹೇಳ ಸಾದರತ್ ಹೇಳ ಆಕಿಗಾರ ಬ್ಯಾಡಾಗ್ಯಾರ ಸಾದರ ಅದಾರ ನೋಡ ಕೇಳಿ ನೋಡ್ತೀನಿ ಮುಂದಿನ ಶಿವ ಮುಂದ ಮತ್ತ ಏನು ಹೊರಗಿನ ಹೆಣ್ಣಿಲ್ಲ ಎಲ್ಲಾರು ತೆಗೆದು ಮಾಡಾಮು ಈ ವರ್ಷ ಆತಿತ್ತು ಮುಂದಕ್ಕೆ ಆಗಲ್ದಲ್ಲ ಗಣ ಮಾಡ್ತಿ ಸುಮ್ಮ ಒಳಗಿಂದ ಮಾಡ್ಯಾವ ಅದ ನೋಡ ಮತ್ತೆ ಅಲ್ಲಿ ಹೊರಗಿಂದ ಎಲ್ಲಿ ಮಂದಿಗೆ ಅನ್ಸ್ಕೊಂಡನು ಯಾರ್ದ ಹೆಣ್ಮಕ್ಳ ಜೀವ ಹಾಳು ಮಾಡಿಟ್ಟಿ ನೀನ ಕುಂತ ಮಗನ್ ಸುಮ್ ಕುಂದ್ರನಿ ಏನ್ ಹಾಳು ಮಾಡೋದು ಬಿಡದಪ್ಪ ಹಡ್ದೇನಂತ ಏನ್ ಹಡದಕ್ಕೆ ಒಕ್ಕಂಡಕ್ ಆತದ ಎಂತ ಮಕ್ಳಿದ್ರ ತಾಯಿಗೆ ಬೇಕೇ ಅಲ್ಲ ಅದ್ ಬಿಡು ಈಗ ಮಾತು ಬೆಳ್ಸೋತ್ ಕೂತ್ರ ಬಾಳ ಅದಾವು ನೋಡ ನಿಮ್ಮ ಅತ್ತೆ ಬಲ್ಲಿ ನಾನೇ ಹೋಗಿ ಬರ್ತೀನಂತ ಓ ಕೇಳ್ಬೇಕು ಏನಂತ ಕೇಳ ಬರ್ತೀನಿ ನೋಡೋಣ ಹೋಲೆ ಹಿಂಗೆ ಆದ್ರ ಇವ ಊರ್ ತುಂಬಾ ಸಾಲ ಮಾಡ್ಕೊತಿರ್ತಾವ ನೀನ್ ಹಣ ಎತ್ತಲಿ ಅನ್ನ ನೀವ್ ಅಲ್ದಾಗ ನೀರ್ ಅದ ಬಿಡು ಎಲ್ಲ ಬಟ್ಟೆ ನಡಿ ಮನಿಗೆ ಹೋಗಿನ ಆರಾಮ ಹಾ ಆರಾಮ್ರಿ ವೈನಿ ನೀವ್ ಆರಾಮ್ರಿ ಬರ್ರಿ ಹಿಂಗ್ ಬಂದ್ರಿಲ್ರಿ ಏನ್ ಮಾಡಕ ಬರಂಗಾಯ್ತು ಮತ್ತ ನೀರ್ ಏನ್ ಬರಲ್ಲ ಹೋಗಲ್ಲ ಮತ್ತ ನಾರೇ ಬರ್ಬೇಕಲ್ವಾ ಏನ್ ಮಾಡದ್ರಿ ನಮಗೂ ಬರೋದಾಗಲ್ರಿ ವೈನಿ ಎಲ್ಲಾ ಹೊಲ್ದ ಕಡೆ ನಿಮ್ಗ ಗೊತ್ತದಲ್ರಿ ಎಲ್ಲಾರ್ದು ಇದ್ದದ ಅದಾವ ಹೈರಾಣ ಆ ಮನೆಗೆ ಹುಟ್ಟದ ಹೆಣ್ಮಗಳಿದ್ದೆ ನಾದಿನ ಆಗಿ ಒಂದಿನ ಅಣ್ಣನ ಹೆಣ್ತಿ ಅಣ್ಣರ ಇಲ್ಲ ಮಕ್ಳು ತೊಗೊಂಡ್ ಏನ್ ಮಾಡ್ತಾಳ ಮತ್ತಿಗೆ ಅನ್ನೋದು ಏನಿಲ್ಲ ಒಂದಿನ ಬರಲ್ಲ ಹೋಗಲ್ಲ ನಾವೇ ಎಳ್ದು ಬರ್ಬೇಕು ಏನ್ ಮಾಡದ್ರಿ ಒಂದ್ ಮಗಳು ಬೆಂಗಳೂರದಾಗ ಅದ ಒಂದ್ ಮಗಳು ಇಲ್ಲೇ ಮಗಳು ನಾವು ಬಡ್ದಾಡ್ಕೊತ ಹೋತೇವ್ರಿ ನಿಮ್ ಅಣ್ಣಂತ್ರು ನೋಡ್ರಿ ದಿನ ಮುಂಜಾನೆ ಅದ್ ಊರಾಗ ಹೋದ್ನಂದ್ರ ಆಯ್ತ್ರಿ ಆ ಹೋತ್ ಮುಣಗುತ್ತಾನ ಮನಿಗೆ ಬರಲ್ಲ ಏನ್ ಮಾಡೋದ್ ಹೈರಾಣ ಅದ ಅದಕ್ಕಾಗಿ ಬರೋದಾಗಿಲ್ರಿ ಏನ್ ತಪ್ಪು ತಿಳ್ಕೊಬೇಡ್ರಿ ಅಂದಂಗ ನನ್ನ ಹಳೆದಾರ ತಾರಮದಾರಲ್ರಿ ಎಲ್ಲ ಆರಾಮ ಅದಾರ ಹಳೆದವ್ರಿಗೆ ಏನ್ ಆಗ್ತದ ಅವ್ರದ್ದೇ ನನ್ ಕೂಡ ಜರ ಮಾತಾಡ್ಬೇಕಂತ ಹೇಳಿ ಬಂದೀನಿ ಹಳೆದಾರದ್ರೆ ಏನ್ ಮಾತಾಡದ ಮಾತಾಡ್ರಿ ಏನಿಲ್ಲವ ಮಾತಾಡೋದೇನು ನಿನಗ್ ಗೊತ್ತಿದ್ದಂಗ ಇನ್ನ ಎಲ್ಲಿನ ಹೊರಗ ಈಗ ಮನೆಗೆ ಅಣ್ಣನ ಮಕ್ಕಳವ ಇವತ್ತು ಹೋದ್ ಮಾಡಿದ್ರ ಆಯ್ತ ಇಲ್ತಾನೆ ಎಲ್ಲಿ ಹೊರಗೆ ಲಗ್ನ ಮಾಡಿಲ್ಲ ಅದಕ್ಕೆ ಹೆಂಗೋ 2 ಹೆಣ್ಮಕ್ಳವ ನಿನಗ ಇಬ್ರು ಮುಂದೆ ಸಾದರ ಹೇಳಿದಾರೆ ಕೊಟ್ಟು ಬಿಡು ಅಲ್ಲ ಯಾರಿಗೆ ಕೇಳಕ್ ಬಂದಾಳ ನಾ ಕೊಟ್ರ ಸಣ್ಣನಿಗೆ ಕೊಡ್ತೀನಿವ ದೊಡ್ಡವನ್ ಗೊತ್ತೇ ಕೊಡಲ್ ಕೆಟ್ಟ ಸೈರಿ ಅದ ಅಲ್ರಿ ನೀವ್ ಏನ್ ಕೇಳಕತ್ತೀರಿ ಯಾರಿಗ್ ಕೇಳಕತ್ತೀರಿ ಹೆಣ್ಣ ಅಲ್ಲವ ಯಾರಿಗಂದ್ರ ಇಬ್ರಿಲ್ಲ ಸಾದರ ಹೇಳಿದಾರು ಮತ್ ಒಂದೇ ಮನೇನ ಆತಾವ ಇಬ್ರು ಅಣ್ಣ ತಮ್ಮ ಅಕ್ಕ ತಂಗಿಯರು ನಾನು ಸಾದರತ್ತಿ ಸಾದರ ಮಾವನ್ ಹೆಣ್ತಿದ್ದೀನಿ ನೀನು ಸಾದರತ್ತಿ ಆತಿ ಕಳ್ಳ ಬೆಳಗ ಹೊಂದ್ಕೊಂಡ್ ಹೋತಾ ಹೊಸು ಕಾಲ್ತು ಇಬ್ಬರಿಗೆ ಕೊಟ್ಬಿಡು ಆಕೆ ಬೆಂಗಳೂರದಾಗ ಸಾಲಿ ಕಲಿಯಕ್ಕೆ ಸಣ್ಣವನು ಕೊಡು ಇಲ್ಲಿದ್ದಕ್ಕೆ ಏನದ ದೊಡ್ಡವನು ಕೊಡು ಹೇ ಇಲ್ಲಿ ನೋಡ್ರಿ ವೈನಿ ನೀವೇನು ಇದು ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ನನ್ನ ಮಗಳು ಇನ್ನ ಬೆಂಗಳೂರದಾಗ ಸಾಲಿ ಕಲಿಯಕ್ಕೆ ಅದಾಳ್ರಿ ನೌಕರಿ ಬರಕ್ಕೆ ಅದಾಳ ನಾ 2 ಕೊಡಲ್ರಿ ಕೊಟ್ರ ಸಣ್ಣವನಿಗೆ ನನ್ನ ಮಗಳ ದೊಡ್ಡಕಿನ ಕೊಡ್ತೀನ್ರಿ ಇಲ್ಲದ್ರ ಅದನ್ನೂ ಕೊಡಲ್ರಿ ನಾ ಯಾಕ್ರಿ ವೈನಿ ನಾವೊಂದು ಬಡ್ದಾಡ್ಕೋತ ಹೊಂಟಿದೆವು ಎಷ್ಟ್ ಕಷ್ಟಪಟ್ಟು ನಮ್ಮ ಮಗಳನ್ನ ಓದಿಸ್ಲಕತ್ತೇವ ಅನ್ನೋದು ನಿಮ್ಗೆ ಏನ್ ಗೊತ್ತದ್ರಿ ಯಾಕಂದ್ರ ಅದ್ರಾಗ ಆ ಕಡಿ ನಮಗೂ ಕಿವಿಗೆ ಬಿದ್ದಾವ್ರಿ ನಿಮ್ ದೊಡ್ಡ ಮಗ ಕೆಟ್ಟ ಸೈರಿ ಆಗ್ಯಾನತ್ರಿ
ಬಾಳ್ ಮಂದಿ ಮಾತಾಡ್ಯಾರ್ರಿ ಮೊನ್ನೆ ನಾ ಊರಿಗೆ ಬಂದ ಹೊತ್ತನ ನಿಮ್ಗೆ ಏನ್ ಗೊತ್ತದ್ರಿ? ಅಲ್ವಾ ಮನ್ಯಾಂದು ಸಾಗರ ಮಾವನ್ ಹೆಣ್ತಿನ ಹಿಂಗ ಮಾತಾಡ್ದ ಮಾಡಕ ಏನು ಹೊರಗಿನವ್ರು ಏಟು ಮಾತಾಡಬಾರ್ದು. ಮಂದಿ ಏನು ಖರೇನು ಹೇಳ್ತಾರ ಸುಳ್ಳು ಹೇಳ್ತಾರ. ತಮ್ಮ ಮನ್ಯಾದ ಅಲ್ಲೇ ಬತ್ತಿಟ್ಕೊಂಡು ಇನ್ನೊಬ್ರ ಮನೆ ಜಗಳ ನೋಡಕ್ ಬಂದು ರೋಡಿಗೆ ನಿಂದಿರ್ತಾರ. ನಿಂತು ನೋಡ್ರಿ ಅಂದ್ರೆ ಕೂತು ನೋಡ ಮಂದಿ ಈಗಿನ ಕಾಲಕ್ಕೆ ಜಗಳ ಹತ್ತದಲ್ಲಿ ಚುಗುಲಿ ಚುಚ್ಚಲಿ ಸಂಸಾರ ಮುರ್ಲಿಕ್ಕ ಮುಂದೆ ಈಗಿನ ಜಗತ್ತ ಅಂತವ್ರ ಮಾತು ಕೇಳಿ ಅಲ್ಲವ ನೀನು. ನೀ ಅದು ಏನು ಹೇಳ್ಬೇಡ, ನಂದು ಹಕ್ಕದ. ನಾ ಹೇಳ್ತೇನೆ, 2 ಮಕ್ಕಳಿಗೆ 2 ನನ್ನ ಮಕ್ಕಳಿಗೆ ಕೊಟ್ಟು ಬಿಡ್ರಿ, 2 ಹೆಣ್ಮಕ್ಳಿಗೆ. ಇಲ್ರಿ ವೈನಿ, ಮಂದಿ ತಿಳಿದು ಮಾತಾಡ್ತಾರ ತಿಳಿಲಾರ ಮಾತಾಡ್ತಾರ ನೀವು ಹೇಳ್ತೀರಿ, ನಾನು ಒಪ್ಕೋತೀನಿ. ಅದೇ ಅಂತೆ ನಿಮ್ ಸಣ್ಣ ಮಗನಿಗೆ ಮಾತಾಡ್ಬೇಕ್ರಿ. ನೋಡೋಣ ಮಂದಿ ಯಾಕೆ ಮಾತಾಡ್ಲಿಲ್ಲ? ಅವ್ನ ನಡವಳಿಕೆ ಚಲೋ ಅದ, ಅವನಿಗೆ ಮಾತಾಡಿಲ್ಲ. ನಾ ಕೊಟ್ರ ಸಣ್ಣವನಿಗೆ ಕೊಡ್ತೀನ್ರಿ, ಕೊಡ್ಲಿಲ್ಲ ಅಂದ್ರ ಕೊಡಲ್ರಿ. ನೀವು ನಮ್ಮ ಮನಿಗೆ ಬಂದ್ರು ಅಟ್ಟೆ ಬಿಟ್ರು ಅಟ್ಟೆ. ನಾವ್ ನಿಮ್ ಮನಿಗೆ ಬರೋದ್ ಬೇಡ, ನೀವು ನಮ್ಮ ಮನಿಗೆ ಬರೋದ್ ಬೇಡ. ಇಲ್ಲಿಗೆ ಇದು ಋಣ ಬಂದ ಮುಗಿದ್ರು ಅಟ್ಟೆ ರೀ ವೈನಿ, ನಾ ಕೊಡಲ್ ನೋಡ್ರಿ. ಅಲ್ಲ ಕರೆ ಮಂದಿ ಅನ್ಸು ಹೇಳಂಗಿಲ್ಲ. ನನ್ನ ಮಗ ದೊಡ್ಡ ಮಗ ಮಾಡಾಕತ್ತದ ಹಂಗಾರ ಆಡಿ ಅಲ್ಬೇಕಲ್ಲ ಸಾಲ ಅವ್ರಿಗೆ ಹುಡುಗಿಯರ್ ಬೆನ್ನತ್ತದ ಅದು ಮಾಡಾಕತ್ತಾನು. ಸೋಲ್ ಬಿಡು, ಹೆಂಗ ಸಣ್ಣ ಮಗನಿಗೆ ಕೊಡ್ತೀನಿ ಅನ್ನಕತ್ತಾಳ. ಅದೇ ಒಂದು ಹಿಗ್ಗ, ಯಾಕೆ ಇರೋಲ್ದ್ಯಾಕ ಸಣ್ಣ ಮಗನಿಗೆ ಕೊಡ್ತೀನಿ ಅಂತ ಅವನಿಗೆ ಎಲ್ಲಾರು ನೋಡ್ಬರೈತಿ ಅಲ್ವಾ. ಈಗ ಜಗತ್ತದಾಗ ಚಟ ಮಾಡ್ಲಾರ್ದಾರ ಯಾರು ಹೇಳು? ಯಾಕೆ ನಮ್ಮ ಅಣ್ಣ ಮಾಡ್ತಿದ್ದಿಲ್ಲ ಚಟ, ಮನಾರ ಕುಡಿತಿದ್ರು ತಿತ್ತಿದ್ರು ಮಾಡ್ಕೊಂಡಿಲ್ಲ. ಯವ್ವ ನಿಮ್ಮ ಅಣ್ಣ ಮಾಡ್ತಿದ 12 ತೂತ್ಗೊಂದ್ ಚಟ ಮಾಡಿದ್ರು ನಾ ಮಾಡ್ಕೊಂಡಿನಿ. ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ. ಆಗ ಎಲ್ಲಾ ಹ್ಯಾಬ್ರೇಡ್, ಈಗ ಹ್ಯಾಬ್ರೇಡ್ ಬಂದದ. ಅವಾಗ ಜವಾರಿ ಇತ್ತು, ತಿಂದು 4 ಒಪ್ಪತ್ತ ಬದುಕಿ ಹೋದ್ರ ನಿಮ್ಮ ಅಣ್ಣದೇವ್ರು. ಏನು ಒಂದ್ ಮಾತು ಹೇಳ್ತೀನಿ, ಈಗಿಂದಿಲ್ಲವ ಹಂಗ ಹ್ಯಾಬ್ರೇಡ್ ಬಂದದ. ಏನ ಅಂತಾರಲ್ಲ 60 ವರ್ಷ ಬಾಳೋರು ಈಗ 30 ವರ್ಷನಾಗ ಹಲಿಗೆ ಹಚ್ಲಕತ್ತಾರವ. ಹಂಗೇನಾರ ಆಯ್ತಂದ್ರ ನನ್ನ ಮಗಳ ಜೀವನ ಹಾಳಾಗ್ತದ. ನನ್ನ ಮಕ್ಳ ಜೀವನ ಹಾಳ. ನಾ ಕೂತು ಮಾಡ್ಲಕ್ಕ ನನಗೆ ಇಷ್ಟ ಇಲ್ಲವ, ನಾ ಮಾಡಲ್ಲ ಅಲ್ವಾ. ಹಂಗಂತ ಜಗ ಕಾಲಕ್ಕೆ ತಕ್ಕಂಗೆ ಬದಲಾಯ್ತಂತ ನಾವ್ ಅನ್ಕೋತೀವಿ. ಆ ಕಾಲ ಬದಲಾಗಲ್ದ್ಯಾಕ ನಾವ್ ಯಾಕೆ ಬದಲಾಗ್ಬೇಕು? ಕಾಲ ಹೆಂಗೋ ಬದಲಾಗ್ತೈತಿ. ವೈನಿ ನೀ 108 ಮಾತಾಡ್ತಿ. ನೀನ್ ವಕೀಲ್ ಪಾಯಿಂಟ್ ಮುಂದ ನಮಗ ಮಾತಾಡ್ಲಕ್ ಬರಲ್ಲ. ನಿನ್ನಂಗ ನಮಗ ಬಾಯಿ ಕೊಟ್ಟಿಲ್ ದೇವ್ರ. ನಾ ಹೊಟ್ಟೆ ಕುಡಲ್ ನೋಡವ, ಜಳ ಕುಡಲ್. ನನಗೇನ್ ಹೆಣ್ಣು ವಾದ್ಯ ಕೂತಿಲ್ಲ. 2 ಹೆಣ್ಣು ಮಕ್ಕಳವ, ನನಗೇನ್ ಹಿಂದಿಲ್ಲ ಮುಂದಿಲ್ಲ, ಗಂಡಸ್ ಮಕ್ಳಿಲ್ಲ, ಏನಿಲ್ಲ. ಮನಾರ್ ದುನಿಯಾದೇ ಆಸ್ತಿ ಅದ. ಸಾಲಿ ಕಲಿಸ್ಲತ್ತೀನಿ. ಇವತ್ತಿಲ್ಲ ನನ್ನ ಮಗಳಿಗೆ ನೌಕರಿ ಬರ್ತದ. ಯಾವನಿಗಾರ ನೌಕರಿ ಅವನಿಗೆ ಮಾಡಿ ಕೊಡ್ತೀನಿ. ಈಗಿಗೋಬೇಕೀಗ ದಂಟಿದ್ದ ಅವನಿಗೆ ಹೋಗಿಸ್ತೀನಿ ಅಲ್ವಾ. ಹೋಲ್ ಬಿಡು, ನಾ ಏನೋ ಜಗಳ ಮಾಡಕ್ ಬಂದಿಲ್ಲ. ಏನ್ ನಿಮ್ ಕೂಡ ಜಗಳ ಮಾಡಿ ಏನ್ ಮಾಡ್ಲಿ? ನಂದು ತವ್ರ ಮನಿ ಅದ. ನೀ ಏನ ಮಾತು ಬರಾಬರಿ ಅದ. ಯಾಕಿರ್ಲಕ್ಕ ನಿನ್ ಮನಸ್ಸಿನಾಗ ಯಾವಾಗ ಹೆಂಗ ಅನಿಸ್ತೈತಲ್ಲ, ಬೇಡ ಕೊಡ್ಬೇಡ. ನಾನ್ ದೊಡ್ಡ ಮಗನಿಗೆ ಯಾವಾಗ ನಿಮ್ ಮಂತನ ಬಂದ್ರು ಬಿ ನಾ ಸಣ್ಣ ಮಗನಿಗೆ ಕೊಡ್ತೀನಿ ಅಂದಲ್ಲ, ಅದೊಂದು ಖುಷಿ ಆಯ್ತು. ಅವನಿಗೊಬ್ಬರು ಮಾಡೋದಂತ ಅವನಿಗೆ ನೋಡ್ತೀನಿ. ಎಲ್ರ ಸಿಕ್ತು ಅಂದ್ರ ಇಬ್ಬರದು ಒಂದೇ ಹಂದರದಾಗ ಲಗ್ನ ಮಾಡ್ತಾಗೇನು? ಇಲ್ಲ ಅಂತಂದ್ರ ಸಣ್ಣ ಒಂದೇ ಮೊದಲು ಮಾಡ್ಬಿಡೋಣಂತ. ಇರ್ಲಿ ನಡಿಯವ, ಕಾಲ ಮರ್ತಕೋ. ಊಟ ಮಾಡಕತ್ತಿ, ಚಾ ಕುಡಿಯಕತ್ತಿ. ನಡಿ ಒಳಗ್ ಹೋಗ ನಡಿ. ನಾನು ಇಲ್ಲೇ ಕುಂದ್ರಸ್ಕೆ ಮಾತಾಡ್ಲಾತೀನಿ. ಇರ್ಲಿ ನಡಿಯವ, ಏನ್ ಮಾಡ್ತೇನೆ? ನನಗೂ ಒಂದ್ ತಿಳಿ ಅದ್ರ 100 ತಿಳಿಯಾಕತ್ತಾವು. ಇದು ಮಕ್ಕಳು ಹಡಿಲಾರ್ದಾಗ ಒಂದ್ ಚಿಂತೆ ಇತ್ತು, ಹಡದ ಒಂದು ಚಿಂತೆ. ನನಗ ಎಲ್ಲಾರು ಹೋಗಿ ಉರ್ಲಾಕೋಲ್ಲ ನಲ್ಲಕ ಹಂಗೆ ಆತದ. ನೀ ಏನು ವಿಚಾರ ಮಾಡ್ಲಕ್ ಹೋಗ್ಬೇಡ, ನಡಿ. ಯಾಕತ್ತಂಗಿ ಕಸ ಹುಡ್ಗಾಕತ್ತಿ? ಯವ್ವ ಇದು ಎಂತದು ಕಟ್ಟಿಟ್ಟಿದಿ? ಇದು ಹೊಟ್ಟೆ ಬರ್ಲಾಗ ನಂಗೆ ಹುಡುಗಲಿಕ್ಕೆ. ಏನ್ ಮಾಡ್ಲಿವ ಬಿಡು, ನಾ ಹುಡುಗ್ತೀನಿ ಮುಂಜಾಳೆ. ಇದನ್ನ ಯಾಕೆ ಹುಡುಗ್ಲಾಕತ್ತಿದಿ? ಇದು ಆ ದಂಡಿದ ಕೌಲಿ ಕೆತ್ತಿ ಬಂದಿ? ಕೆದ್ ಬಂದ್ ಹಿನಾಗೆ ಕೈ ಕಾಲ್ ಬಾಳ ನುಸ್ಲತ್ತೈತಿ. ಟೂಡಿಗೆ ಹೋಗಿ ಮೊಕ್ಕಬೇಕಂತ ಮಾಡಿದ್ದೆ. ಅದು ಹೋಲ್ ಬಿಡ್ಯವ, ನಿಮ್ಮ ಅತ್ತಿ ಬಂದಿಳು. ಯಾರ? ಲಲ್ತಾವತಿ? ಬಂದು ಅಯ್ಯ ನೀನು 2 ಹೆಣ್ಣು ಮಕ್ಳು ಅದಾವ, ನಾನು 2 ಗಂಡಸ್ ಮಕ್ಳಿಗೆ ಕೊಡುವ ತಿಳಿಕ್ಷ ಅಂದಳು. ಅನ್ನನ ನಾಂದೆ ನಮ್ಮ ಹುಡುಗಿ ದೊಡ್ಡ ಸಣ್ಣ ಹುಡುಗಿ ಸಾಲಿ ಕಲಿಯಕತ್ತದ ಬೆಂಗ್ಳೂರ್ಕ. ಅದಕ್ಕೇನ್ ಕೊಡಲ್ಲ. ದೊಡ್ಡ ಹುಡುಗಿಗಾದ್ರೆ ಸಣ್ಣವನಿಗೆ ಕೊಡ್ತೀನಿ, ದೊಡ್ಡವನಿಗೆ ಕೊಡಲ್ಲ ಅಂದಿನ. ಅದಕ್ಕಾಗಿ ಮತ್ತ ನಿಂದೇನವ? ಮತ್ತ ನಾ ಸುಮ್ಮನೆ ಏನು ಗೊತ್ತಿದ್ದು ಬಾಯಿ ಬೀಳ್ತಿಯಲ್ಲ. ಹೊಟ್ಟೆ ನೋಡು ಅವ್ರ ಹ್ಯಾಂಗಾರ ಅನ್ನೋದು ನಮ್ಮ ಮನಿಗ್ ಬಂದ್ ಹೇಳ್ತಾರ. ಗೊತ್ತದಲ್ಲ ನಿನ್ಗ? ಹೊಟ್ಟೆ ಮಾಡ್ಕೊಲ್ ನೋಡ. ಅದೇನು ಹೇಳಕ್ ಹೋಗ್ಬೇಡ ನೀನ್. ದೊಡ್ಡವನಿಗೆ ಅಲ್ಲ ನಿನ ಕೊಡಿ. ಆ ಸಣ್ಣ ಹುಡುಗ ಅದಲ್ಲ, ಸಣ್ಣವನಿಗೆ ನಾ ಅಂದಿನಿ ಕೊಟ್ರ ಸಣ್ಣವನಿಗೆ ಕೊಡ್ತೀನಿ, ದೊಡ್ಡವನಿಗೆ ಹೊಟ್ಟೆ ಕೊಡಲ್ಲ ಅಂದಿನಿ. ಅದಕ್ಕಾಗಿ ಸುಮ್ಮ ಮಾಡ್ಕೋ. ಯಾಕ ಹೊಲ ಮನ್ಯಾಗ ದುಡಿತದ ಪಾರ್ ಚಂದ. ನೀನು ದುಡಿಯಕಿ, ಅವನು ದುಡಿಯವ. ಏನ್ರ ಹೊಂದಾಣಿಕೆ ಮಾಡ್ಕೊಂಡ್ ಹೋಲಾಕ್ ಬರ್ತದ. ಸಣ್ಣವನಿಗವ ಆಯ್ತು ತಗೋ. ಯಾಕಂದ್ರ ಅವ ಸಣ್ಣವ ಕೆಲ್ಸ ಮಾಡ್ತಾನ ಹೊಲ್ದಾಗ. ಅವನಿಗಾದ್ರ ಇರ್ಲಕ್ ಮಾಡ್ಕೋತೀನಿ. ಆದ್ರ ಮಾತ್ ಕೊಟ್ಗಿಟ್ಟಿ ದೊಡ್ಡವ ಕೆಟ್ಟ ಸೈರಿ ಅದನ. ಅವ್ನಿಗೆ ಹೊಟ್ಟೆ ನೋಡ ತಂಗಿ ಬಿ ಕುಡ್ತೀನಿ ಅಂತ ಮಾತ್ ತಗೋಕ್ ಹೋಗ್ಬೇಡ ನೀನ. ಏವ ಎಲ್ ತಂಗಿ ಕೂಡ್ಲೇವ? ಮನಾರ ಸಾಲಿ ಕಲ್ಸಿನಿ. ಯಾವನಿಗರ ನೌಕರಿದವ್ನಿಗೆ ಕೊಟ್ಟಾಯ್ತು. ನೀ ಕಲಿ ಅಂದ್ರ ತಂಗಿ ನಿನಗ ವಿದ್ಯಾ ಬುದ್ಧಿ ತಲಿಗ್ ಹತ್ತಲಿಲ್ಲ. ಏನ್ ಮಾಡ್ತಿ? ಚಂತಾನ ಬರೇ ಅಲ್ಲಿ ಇಲ್ಲಿ ಇಶಾಡ್ದೆ, ಜಿಗದಾಡ್ದೆ, ಹಾರಾಡ್ದೆ ಮಾಡ್ದಿ. ಯಾಕಿರ್ಲಕ್ಕ ನಿನಗ ಅಲ್ಲಿ ಸುಮ್ಮ ಹಳ್ಳು ಬೆಳಗಿರ್ಲಿ. ನಮಗೂ ತವ್ರ ಮನಿಗೆ ಹೋಗ್ಲಕ್ಕ ಬರ್ಲಕ್ಕ ಬರ್ತದ ತಂಗಿ. ಬ್ಯಾಡಂದು ಏನ್ ಮಾಡೋನು?
ಕಡಕ್ ಎಲ್ಲರ ಕುಟ್ಟೇವ್ಕರಿ ಅವ್ ಎಂತಾವ್ ಇರ್ತಾವ ಯಾಕಂದ್ರ ನಮ್ ಕಣ್ಣು ಮುಂದ ಬೆಳೆದಿದ್ ಪಾರ ಅದಿದು ಸುಮ್ಮ ಹೂ ಅನ್ನಕತಿ ನಾವು ಅತ್ತಿ ಮನೆಗ್ ಹೋಗಿ ಮಾತಾಡಿ ಬರೋಣತ್ತ ಮುಂದ್ ಹೋಗಿ ಕೇಸಿಂದ. ಆಯ್ತಾಯ್ತು ನೀ ಹೇಳದ ಆಯ್ತು ನೀ ನಡೆಯೋಣ ಇದ್ರ ಕಸ ಹುಡುಗಿ ಬರ್ತೀನಿ. ಆಯ್ತಾಯ್ತು ಜಲ್ದಿ ಹುಡುಗಿ ಬಾ. ಹಾ ಆಯ್ತಾಯ್ತು. ₹20,000 ತಂದ್ಕೊಡು ನನಗ. ಎಷ್ಟ್ರ ರೊಕ್ಕ ಕೇಳ್ತಿ? ಮನೆ 30,000 ರೂಪಾಯಿ ಕೊಟ್ಟಾನೆ ಅದೈತಿ ಇದೈತಿ ಹೇಳಿ ಮತ್ತೊಮ್ಮೆ ಈಗ ಮತ್ತೆ 20,000 ಕೇಳ್ತಿ ಬಟ್ ಬಂದಾಗೊಂಬರಿ ರೊಕ್ಕನ ಬೇಕ ನಿಂಗೆ. ಮತ್ತ ಹತ್ತಲ್ಲ ನನ್ಗೆ ₹20,000 ನನ್ಗೆ ಇನ್ನ ಕೆಲಸ ಭಾಳ ಅದಾವ. ನಾ ಇನ್ನ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಅಲ್ಲ ನಿನ್ನ ಮಕ್ಕದ ಬ್ಯೂಟಿಗೆ 20,000 ರೂಪಾಯಿ ಹತ್ತತಿ. ಅಲ್ಲ ತಿರ್ಗಾಮರಿಗೆ 5,000 ರೂಪಾಯಿ ಕೊಟ್ರೆ ಮೇಕಪ್ ಮಾಡ್ತಾರ. ಇಲ್ಲ 10 ರೂಪಾಯಿ ಕೊಟ್ರೆ ಒಂದು ಪೌಡರ್ ಬರ್ತೈತಿ. ಅಟ್ಟ ಹಚ್ಕೋ ನೀನ್ ಅಂದ ಚಂದ ಯಾರು ನೋಡ್ಯಾರು ನನಗೆ ನೀ ಬೇಕತ್ ಬಂದ ನೀಲಿ ಮೇಕಪ್ ಮಾಡ್ಕೊತ ಮೇಕಪ್. ಅಲ್ಲ ನೀ 20,000 ಕೊಡ್ತೀಯ ಅನಿಲ್ ಹೇಳ. ಮತ್ತ ಅದಕ್ಕೆ ಇಲ್ಲ 4 ದಿವ್ಸಕ್ಕೊಮ್ಮೆ ಕರಿತಿ ಮತ್ ಚಲೋ ಅರ್ಬಿ ಉಟ್ಕೊಂಡ್ ಬಾ, ಕೂದ್ಲ ಶೇನಿಂಗ್ ಮಾಡ್ಕೊಂಡ್ ಬಾ, ಹಂಗ್ ಮಾಡ್ಕೊಂಡ್ ಬಾ, ಹಿಂಗ್ ಮಾಡ್ಕೊಂಡ್ ಬಾ ಅದಕ್ಕೆ ಹೇಳ್ತಿ. ಹತ್ತಲ್ಲ ಏನ್ ರೊಕ್ಕ ಅದಕ್ಕ? ಅಂದ್ರೆ ಏನ ಈಗ ಒಟ್ಟು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನೀ ಬಿಡಂಗಿಲ್ಲ ಅಂದಂಗ ಆತ. ಈಗ 20,000 ಬೇಕು ನನಗೆ. 20,000 ಅಂದ್ರೆ ಮನೆಗೆ ಬರ್ತಾ ನೋಡು ಮನೆ 50,000 ರೂಪಾಯಿ ನಮ್ಮ ಮಾವ ಕಡೆ ಬೇಸ್ಕೊಂಡು ಆ ಸಿಟಿ ಕಡೆ ರೊಕ್ಕ ಇಸ್ಕೊಂಡು ಮನಿಗೆ ಬಂದ್ ಹೇಳ್ಯಾನ. ಅಂದ್ರು ನಮ್ಮ ಮಾವಾಗ ಏನ್ರ ಪುಸ್ಲಾಯ್ಸ್ ಅದ್ರ ಮನೆ ಬೇರೆ ಮುಡ್ಸಿನ 50,000 ರೂಪಾಯಿ ಈಗ ಮಾತ್ರ ರೊಕ್ಕ ಕೊಡಂದ್ರ ನಾ ಎಲ್ಲಿ ಕೊಡ್ಲಿ? ಏನಾರು ಮಾಡಿ ಒಟ್ಟು 20,000 ಕೊಡು. ಅಂದ್ರೆ ನೀ ನಾನು ಪ್ರೀತಿ ಮಾಡಾಕತ್ತಿಲ್ಲ ನೀವು ರೊಕ್ಕ ಮುಖ್ಯ ಆತಂದಂಗ ಆತ. ರೊಕ್ಕ ಬೇಕು ನೀನು ಬೇಕು. ನಾ ಬೇಕು ರೊಕ್ಕ ಬೇಕು ಅದನ್ನ ಹೇಳ. ಎರಡು ಬೇಕು. ಇದು ಆತ್ಲ ನೋಡು ನನಗಂತೂ ರೊಕ್ಕ ಆಗಲ್ಲ ಸುಳ್ಳು ನನ್ನ ಕಾಡ್ಬೇಡ ಹಂಗತಿ ಅಂದ್ರ ನಡಿ ನಿನ್ ಜೋಡಿ ನಾನು ಬರ್ತಾ ನಿಮ್ಮ ಅವನ ಕಡೆ. ನಮ್ಮ ಮಾವಂತರ ಬರಬೇಡ. ಮನೆ ಬೇಸ್ಕೊಂಡ ನೀ ಬಂದಾರ ಬಗಿನ ಹೇರ್ತೀನಿ ಪದ ಬರ್ತಾಳ ನಮ್ಮ ಮಾವಿನ. ಏನ್ ಮಾಡಲ್ಲ ನಡಿ ನಾ ಎಲ್ಲ ಹೇಳ್ತೀನಿ ನಿಮ್ಮ ಹೋಗ. ಈಗ ನೀ ಮಾಡೋದೆಲ್ಲ ಹೇಳ್ತೀನಿ. ಒಂದ್ ಕೆಲಸ ಮಾಡು ನನಗ ಒಂದ್ 4 ದಿನ ಟೈಮ್ ಕೊಡು. ನಾ ನಮ್ಮ ಎಲೆ ಅಡ್ಜಸ್ಟ್ಮೆಂಟ್ ಮಾಡಿ ನಿಂಗೆ ರೊಕ್ಕ ತಂದು ಕೊಡ್ತಾನೆ. ಮನಿಗಂತೂ ಒಟ್ಟ ಬರಬೇಡ ನಿನ್ಗೆ ಹೇಳ್ತಾನೆ. ಮತ್ತೆ ತಂದು ಕೊಡ್ಲಿಲ್ಲ ಅಂದ್ರ ತಂದು ಕೊಡ್ಲ ಮುಂದ ಈಗ ಒಟ್ಟ ಸೋಮ್ಯಾರ ಆಯ್ತು. ನಾಳೆಗೆ ಈ ಟೈಮ್ ಬಾ. 4 ದಿನ ಆಯ್ತು ಬರೋದು ಬಿಟ್ಟು ಮತ್ತೆ ನಾ ಜಲ್ದಿ ಬಾ. ಆಯ್ತು ಹೇಳು. ಮತ್ತೆ ರೊಕ್ಕ ಕೇಳೋದು ಅಟ್ಟ ಮಾಡ್ತೀನಿ. ಮತ್ತೆ ಅಲ್ಲ ಮತ್ತ ನಾಳೆಗೆ ಬಾ ಆತನ ದಿನ ಕರಿತಾನ. ದಿನ ಬರ್ಬೇಕು. ದಿನ ಒಂದ್ಸಲ ಡ್ರೆಸ್ ಬೇಡ ನನ್ಗೆ. ₹20,000 ಭಾಳ ಇವನಿಗೆ.